ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ಯುದ್ಧ ಸಿದ್ಧತೆಯ ಕಥೆಯನ್ನು ತಿಳಿಸಿಕೊಡುತ್ತೇವೆ. ಶ್ರೀರಾಮನು ಸಮುದ್ರ ರಾಜನನ್ನ ಪ್ರಾರ್ಥನೆ ಮಾಡಿದಾಗ ಸಮುದ್ರ ರಾಜ ಪ್ರತ್ಯಕ್ಷವಾಗಿ ಎದ್ದು ಬಂದು ಅವನಿಗೆ ಸಮುದ್ರ ದಾಟಲು ಸಹಾಯ ಮಾಡುತ್ತೇನೆ ಎಂದು ಹೇಳಿ ಮಾಯವಾದ. ನಂತರ ವಾನರರೆಲ್ಲ ಸೇರಿ 5 ದಿನಗಳಲ್ಲಿ ಸೇತುವೆಯನ್ನ ಕಟ್ಟಿ ಮುಗಿಸಿದರು. ನಂತರ ವಿಭೀಷಣನ ಮಾರ್ಗದರ್ಶನದಲ್ಲಿ ಶ್ರೀರಾಮನ ಸೇನೆಯು ಲಂಕೆಯ ಕಡೆ ಪ್ರಯಾಣ ಬೆಳೆಸಿತು. ಹೋಗುತ್ತಾ ಹೋಗುತ್ತಾ ಅವರು ದಕ್ಷಿಣ ದಿಕ್ಕಿನ ತೀರಕ್ಕೆ ಬಂದರು. ಅಲ್ಲಿ ಶ್ರೀರಾಮನು ಅವನ ಸೇನೆಯನ್ನ ವಿಭಜನೆ ಮಾಡಿದ. ರಾಮ ಲಕ್ಷ್ಮಣರು ಸೇನೆಯ ಮುಂಭಾಗದಲ್ಲಿ ನಿಂತರು. ಉಳಿದವರು ಇವರ ಹಿಂದೆ ಬೇರೆ ಬೇರೆ ದಿಕ್ಕಿನಲ್ಲಿ ನಿಂತು ಯುದ್ಧಕ್ಕೆ ಸಜ್ಜಾದರು. ಅದೇ ಸಮಯಕ್ಕೆ ಶ್ರೀರಾಮನ ಸೇನೆ ಎಷ್ಟು ಬಲವಾಗಿದೆ ಎಂದು ತಿಳಿದುಕೊಳ್ಳಬೇಕೆಂದು ಶುಕ ಮತ್ತು ಸಾರಣ ಎಂಬ 2 ಮಂತ್ರಿಗಳನ್ನು ರಾವಣನು ಕಳುಹಿಸಿದನು. ಅವರು ಶ್ರೀರಾಮ ಮತ್ತು ಅವನ ಸೇನೆಯನ್ನ ಕಂಡು ಭಯಪಟ್ಟರು. ರಾವಣನ ಬಳಿಗೆ ಬಂದು ಅವರ ಸೇನೆ ತುಂಬಾ ಬಲಶಾಲಿಯಾಗಿರುವಂತೆ ಕಾಣಿಸುತ್ತಿದೆ. ಹನುಮಂತನಂತೆ ಇನ್ನೂ ಸಹಸ್ರಾರು ಸಂಖ್ಯೆಯಲ್ಲಿ ವಾನರರು ಇದ್ದಾರೆ. ರಾಮನ ಶಕ್ತಿಯಂತೂ ಕೇಳೋದೇ ಬೇಡ. ನಮ್ಮಿಂದ ಈ ಯುದ್ಧ ಗೆಲ್ಲೋದು ಕಷ್ಟ ಎನಿಸುತ್ತಿದೆ. ಸೀತಾಮಾತೆಯನ್ನ ಬಿಟ್ಟು ಆರಾಮವಾಗಿರೋಣ, ಲಂಕೆಯನ್ನು ಉಳಿಸೋಣ ಎಂದು ಹೇಳಿದರು. ಅವರ ಮಾತು ಕೇಳಿ ರಾವಣನಿಗೆ ತುಂಬ ಕೋಪ ಬಂತು. ನಿಮಗೆ ಅವರ ಸೇನೆಯ ಬಗ್ಗೆ ತಿಳಿದುಕೊಂಡು ಬರಲು ಮಾತ್ರ ನಾನು ಹೇಳಿದ್ದು. ನನಗೆ ಬುದ್ಧಿ ಹೇಳಲು ಬರಬೇಡಿ. ನಾವು ಯುದ್ಧ ಮಾಡೋದು ಖಂಡಿತ ಎಂದ. ಆಗ ಅಲ್ಲೇ ಇದ್ದ ಮಾಲ್ಯವಂತ ಎಂಬ ರಾಕ್ಷಸ ಎದ್ದು ನಿಂತ. ಅವನು ರಾವಣನಿಗೆ ಅಜ್ಜನಾಗಬೇಕು, ಅಂದರೆ ರಾವಣನ ತಾಯಿ ಕೈಕಸಿಯ ಚಿಕ್ಕಪ್ಪ. ಅವನು ರಾವಣನಿಗೆ ಆದಷ್ಟು ಬುದ್ಧಿ ಹೇಳಿದ. ಶ್ರೀರಾಮನ ಪರಾಕ್ರಮದ ಬಗ್ಗೆಯೂ ತಿಳಿಸಿದ. ಅವನು ಧರ್ಮಿಷ್ಠ, ಧರ್ಮ ಕಾರ್ಯಗಳನ್ನೇ ಮಾಡುತ್ತಾನೆ. ನೀನು ಈಗ ಮಾಡಿರುವುದು ಅಧರ್ಮದ ಕೆಲಸ, ಅಲ್ಲದೆ ಯುದ್ಧಕ್ಕೂ ನಿಂತಿದ್ದೀಯ. ಧರ್ಮ ಅಧರ್ಮಗಳಲ್ಲಿ ಕೊನೆಗೆ ಗೆಲ್ಲುವುದು ಧರ್ಮವೇ. ಇದೆಲ್ಲ ನಿನಗೆ ಗೊತ್ತಿದ್ದು ಯಾಕೆ ಯುದ್ಧ ಮಾಡುವುದು? ಆದ್ದರಿಂದ ಶ್ರೀರಾಮನ ಬಳಿ ಹೋಗಿ ಕ್ಷಮೆ ಕೇಳು, ಅವನು ಕ್ಷಮಿಸುತ್ತಾನೆ ಎಂದ. ಅವನ ಮಾತನ್ನು ಕೇಳಿದ ರಾವಣನಿಗೆ ಇನ್ನೂ ಸಿಟ್ಟು ಬಂತು. ಅವನು, ಎಲ್ಲರೂ ಯಾಕೆ ರಾಮನನ್ನು ಹೊಗಳಿ ಎತ್ತರಕ್ಕೆ ಏರಿಸುತ್ತೀರಿ? ನಿಮಗೆಲ್ಲ ನನ್ನ ಗೆಲುವು ಇಷ್ಟ ಇಲ್ಲವೇ? ಸೀತೆಯನ್ನ ನಾನು ಕಷ್ಟಪಟ್ಟು ಕರೆದುಕೊಂಡು ಬಂದಿದ್ದೇನೆ. ಅವಳನ್ನ ಮತ್ತೆ ಬಿಡುವ ಮಾತೇ ಇಲ್ಲ. ನಾನು ಯುದ್ಧ ಮಾಡಿಯೇ ತೀರುತ್ತೇನೆ. ರಾಮ, ಲಕ್ಷ್ಮಣ, ಸುಗ್ರೀವ ಯಾರೇ ಬರಲಿ ಅವರನ್ನೆಲ್ಲ ಕೊಂದು ಹಾಕುತ್ತೇನೆ ಎಂದು ಹೇಳುತ್ತಾ ತನ್ನ ಸೇನಾಪತಿಗಳಿಗೆ ಯುದ್ಧಕ್ಕೆ ಸಿದ್ಧತೆ ಮಾಡಲು ಹೇಳಿದ. ರಾವಣನ ಸೇನೆ ಈಗ ಯುದ್ಧಕ್ಕೆ ಸಜ್ಜಾಗಿ ನಿಂತಿತು. ಇತ್ತ ವಿಭೀಷಣನು ರಾವಣನ ಸೇನೆಯನ್ನ ನೋಡಿದನು. ಶ್ರೀರಾಮನ ಹತ್ತಿರ ಬಂದು, ರಾವಣನ ಸೇನೆ ಯುದ್ಧಕ್ಕೆ ಸಿದ್ಧವಾಗಿದೆ, ಅದರಲ್ಲಿ ಯಾರ್ಯಾರು ಯಾವ ದಿಕ್ಕಿನಲ್ಲಿ ನಿಂತಿದ್ದಾರೆ ಎಂದು ವಿವರಿಸಿ ಹೇಳಿದ. ಹಾಗೂ ರಾವಣನು ಉತ್ತರ ದಿಕ್ಕಿನಲ್ಲಿ ನಿಂತಿದ್ದಾನೆ ಮತ್ತು ಅವನ ಸೇನೆ ಎಷ್ಟು ದೊಡ್ಡದಾಗಿದೆ ಎಂದು ಹೇಳಿದ. ಆಗ ಶ್ರೀರಾಮನು, ನಾವು ಹೀಗೆ ಅಲ್ಲಿಗೆ ಹೋಗೋಣ. ನೀವೆಲ್ಲ ಬೇರೆ ಬೇರೆಯವರನ್ನ ಎದುರಿಸಿ. ಹನುಮಂತನು ಇಂದ್ರಜಿತ್ತುವನ್ನು ಎದುರಿಸಲಿ. ನಾನು ರಾವಣನ ಬಳಿ ಹೋರಾಟ ಮಾಡುತ್ತೇನೆ. ಲಕ್ಷ್ಮಣನು ನನ್ನ ಜೊತೆಯೇ ಬರಲಿ, ಯಾಕೆಂದರೆ ರಾವಣನನ್ನ ನಾನೇ ಕೊಲ್ಲುತ್ತೇನೆ ಎಂದು ಶಪಥ ಮಾಡಿದ್ದೇನೆ ಎಂದು ಹೇಳಿದ. ಆಗ ಅವರೆಲ್ಲ ಮುಂದೆ ಹೋಗಿ ಆ ರಾತ್ರಿಯನ್ನ ಅಲ್ಲೇ ಲಂಕೆಗೆ ಹತ್ತಿರ ಇರುವ ಸುವೇಲಾದ್ರಿ ಎಂಬ ಪರ್ವತದ ಮೇಲೆ ಕಳೆದರು. ಮಾರನೆಯ ದಿನ ಲಂಕಾ ನಗರವನ್ನ ಮತ್ತು ಅದರ ಸೊಬಗನ್ನ ನೋಡುತ್ತಾ ಆಶ್ಚರ್ಯದಿಂದ ಸುಗ್ರೀವನ ಸೇನೆಯು ಲಂಕಾ ನಗರವನ್ನು ಸುತ್ತುವರಿಯಿತು. ವಾನರ ಸೇನೆಯಲ್ಲಿ ಇದ್ದವರೆಲ್ಲ ಶಕ್ತಿವಂತರೇ ಆಗಿದ್ದರು. ಅವರೆಲ್ಲ ಯಾವಾಗ ಯುದ್ಧ ಶುರುವಾಗುತ್ತದೆ, ರಾವಣನನ್ನ ಯಾವಾಗ ಕೊಂದು ಸೀತೆಯನ್ನ ಬಿಡಿಸಿಕೊಂಡು ಹೋಗುತ್ತೇವೆ ಎಂದು ಕಾಯುತ್ತಾ ಕುಳಿತಿದ್ದರು. ಮುಂದಿನ ವಿಡಿಯೋದಲ್ಲಿ ಯುದ್ಧಾರಂಭದ ಕಥೆಯನ್ನು ತಿಳಿಸಿಕೊಡುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.